ಇನ್ನು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಪ್ರಕರಣ ಮತ್ತೆ ವಿವಾದಕ್ಕೆ ಈಡಾಗುವ ಸಾಧ್ಯತೆ ಇದೆ. ಘಟನೆಯಲ್ಲಿ ಭಾಗಿಯಾಗಿರುವ ಹಲವರು ಅಮಾಯಕರಂತ ಕಾಂಗ್ರೆಸ್ ಸರ್ಕಾರ ಕೇಸ್ ವಾಪಸ್ ಪಡೆಯಲು ಮುಂದಾಗಿದೆ. ಚುನಾವಣೆ ಮುನ್ನ ಮೌಲ್ವಿಗಳಿಗೆ ಕೊಟ್ಟ ಭರವಸೆಯನ್ನು ವಾಪಸ್ಗೆ ಚಿಂತನೆ ನಡೆಸಿದೆ. ಕಾನೂನು ತೊಡಕುಗಳ ಬಗ್ಗೆ ಯೋಚಿಸ್ತಾ ಇದೆ. ಸರ್ಕಾರದ ಈ ನಡೆಗೆ ಬಿಜೆಪಿ ತಿರುಗು ಬೀಳುವ ಸಾಧ್ಯತೆ ಕೂಡ ಇದೆ. ಮತ್ತೆ ಸದ್ದು ಮಾಡ್ತಿದೆ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಕೇಸ್. ಕೆಲವರ ಮೇಲಿನ ಕೇಸ್ ವಾಪಸ್ಗೆ ಸರ್ಕಾರ ಚಿಂತನೆ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಪ್ರಕರಣ 2020ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಗಲಭೆಯಿಂದ ಸ್ಥಳೀಯ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸ ಮೂರ್ತಿ ನಿವಾಸದ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿದರು. ಕಿಡಿಗೇಡಿಗಳ ಬೆಂಕಿಗೆ ಹಲವು ವಾಹನಗಳು ಸುಟ್ಟು ಭಸ್ಮವಾಗಿದ್ದವು. ಆಸ್ತಿಪಾಸ್ತಿಗಳು ನಾಶವಾಗಿದ್ದವು. ಈ ಪ್ರಕರಣ ಆಗಿನ ಬಿಜೆಪಿ ಸರ್ಕಾರಕ್ಕೆ ದೊಡ್ಡ ಡ್ಯಾಮೇಜ್ ಉಂಟು ಮಾಡಿತ್ತು. ನೂರಾರು ಮಂದಿಯನ್ನ ಬಂಧಿಸಲಾಗಿತ್ತು. ಕೆಲವರು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದರೆ ಎನ್ಐಎ ಮಧ್ಯಪ್ರವೇಶದಿಂದಾಗಿ ಇನ್ನು ಕೆಲವರು ಜೈಲಿನಲ್ಲೇ ಇದ್ದಾರೆ. ಇದೀಗ ಈ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಇಂದು ಡಿಸಿಎಂ ಡಿಕೆಶಿ ಜನಸ್ಪಂದನ ಕಾರ್ಯಕ್ರಮದ ವೇಳೆ ಹಲವಾರು ತಮ್ಮ ಮಕ್ಕಳ ಮೇಲಿನ ಕೇಸ್ ವಾಪಸ್ ಪಡೆಯುವಂತೆ ಮನವಿ ಇಟ್ಟಿದ್ದಾರೆ. ಸ್ಥಳೀಯ ಶಾಸಕ ಎಸಿ ಶ್ರೀನಿವಾಸ್ ಕೂಡ ಇದೇ ಬೇಡಿಕೆಯನ್ನ ಇಟ್ಟಿದ್ದಾರೆ. ಡಿಸಿಎಂ ಕೂಡ ಕಾನೂನು ತೊಡಕುಗಳನ್ನು ನಿವಾರಿಸಿ ಕೇಸ್ ವಾಪಸ್ ಬಗ್ಗೆ ಆಲೋಚನೆ ಮಾಡುವ ಭರವಸೆ ಕೊಟ್ಟಿದ್ದಾರೆ. ಇದರಿಂದ ಒಂದು ವೇಳೆ ಅಮಾಯಕರು ಅಂತ ಸರ್ಕಾರ ಕೇಸ್ ವಾಪಸ್ ಪಡೆದಂತೆ ಆದರೆ ವಿವಾದಕ್ಕೆ ಈಡಾಗಲಿದೆ. ಪ್ರತಿಪಕ್ಷಗಳ ಆಕ್ರೋಶಕ್ಕೂ ಗುರಿಯಾಗಲಿದೆ. ಕೇಸ್ ವಾಪಸ್ ಬಗ್ಗೆ ಭರವಸೆ ನೀಡಿದ್ರ ಡಿಸಿಎಂ ಡಿಕೆಶಿ. ಚುನಾವಣೆಗೂ ಮುನ್ನ ಮೌಲ್ವಿಗಳಿಗೆ ಮಾತು ಕೊಟ್ಟಿದ್ರ. ಘಟನೆಯ ನಂತರ ಸುಮಾರು 37 ಜನ ಅಮಾಯಕರನ್ನ ಬಂಧಿಸಲಾಗಿತ್ತು. ಅವರಿಗೂ ಘಟನೆಗೂ ಸಂಬಂಧವಿಲ್ಲ ಅಂತ ಪೋಷಕರು ಕೈನಾಯಕರ ಮುಂದೆ ಕಣ್ಣೀರು ಹಾಕಿದ್ರು. ಇದೇ ವೇಳೆ ವಿಧಾನಸಭಾ ಚುನಾವಣೆಯೂ ಎದುರಾಯಿತು. ದುಷ್ಕರ್ಮಿಗಳ ಬೆಂಕಿಗೆ ಮನೆ ಸುಟ್ಟುಕೊಂಡಿದ್ದ ಅಖಂಡ ಶ್ರೀನಿವಾಸ ಮೂರ್ತಿಗೆ ಟಿಕೆಟ್ ನಿರಾಕರಿಸಲಾಯಿತು. ಇದೇ ಡಿಕೆಶಿ ಅಖಂಡಗೆ ಟಿಕೆಟ್ ಕೊಟ್ಟರೆ ಸೋಲ್ತಾರೆ ಎಂಬ ವದಂತಿ ಹಬ್ಬಿಸಿ ಟಿಕೆಟ್ ಮಿಸ್ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದರು. ತಮ್ಮ ಬೆಂಬಲಿಗ ಎಸಿ ಶ್ರೀನಿವಾಸ್ ಅವರನ್ನ ತಂದು ಬಿ ಫಾರಂ ಕೊಡಿಸಿದ್ರು. ಪುಲಿಕೇಶಿ ನಗರದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರಿದ್ದಾರೆ. ಈ ಕಾರಣದಿಂದಲೇ ತಮ್ಮ ಅಭ್ಯರ್ಥಿ ಸೋಲಬಾರದು ಅಂತ ಡಿಕೆಶಿ ಮೌಲ್ವಿಗಳ ಸಭೆ ನಡೆಸುತ್ತಾರೆ. ಸಭೆಯಲ್ಲಿ ಮೌಲ್ವಿಗಳು ಕೇಸ್ ವಾಪಸ್ಗೆ ಬೇಡಿಕೆ ಇಡ್ತಾರೆ. ಚುನಾವಣೆಯಲ್ಲಿ ಶ್ರೀನಿವಾಸರನ್ನ ಗೆಲ್ಲಿಸಿದ್ರೆ ಕೇಸ್ ವಾಪಸ್ ಪಡೆಯುವ ಯೋಚನೆ ಮಾಡುತ್ತೇವೆ ಅಂತ ಭರವಸೆ ಕೊಡ್ತಾರೆ. ಅದರಂತೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವು ಸಾಧಿಸಿ ಅಧಿಕಾರ ಹಿಡಿದಿದೆ. ಪುಲಿಕೇಶಿ ನಗರದಲ್ಲೂ ಎಸಿ ಶ್ರೀನಿವಾಸ್ ಗೆದ್ದು ಬಂದಿದ್ದಾರೆ. ಈಗ ಕೊಟ್ಟ ಮಾತಿನಂತೆ ಡಿಕೆ ಶಿವಕುಮಾರ್ ನಡೆದುಕೊಳ್ಳಬೇಕಿದೆ. ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನಿಗೆ ತೆಗೆದುಕೊಂಡಿದ್ದಾರೆ ಅದನ್ನು ನಮ್ಮದೇ ಅಭ್ಯಂತರ ಇಲ್ಲ. ಅಮಾಯಕರೆಲ್ಲ ಕೆಲವೆಲ್ಲ ತೇಲಾಕೊಂಡಿದ್ದಾರೆ ನಿಜ. ಅದನ್ನು ನಾನು ನಮ್ಮ ಸಂಬಂಧಪಟ್ಟ ಪೊಲೀಸರಿಗೆ ಹೌದು ನ್ಯಾಯ ಕೊಡಬೇಕಲ್ಲ. ನ್ಯಾಯದವ್ರಿಗೆ ನ್ಯಾಯ ಆದರೂ ನಾವು ಕೊಡಬೇಕು. ಎರಡನೇದು ಇವತ್ತು ಬಹಳ ಪ್ರಮುಖವಾದ ವಿಚಾರ ನಾನು ಗಮನಿಸ್ತಾ ಇದ್ದೇನೆ. ಕೊಟ್ಟ ಭರವಸೆಯನ್ನ ಈಡೇರಿಸುತ್ತಾರ ಡಿಕೆಶಿ. ಕೇಸ್ ವಾಪಸ್ ಪಡೆದರೆ ಬಿಜೆಪಿಗೆ ಬ್ರಹ್ಮಾಸ್ತ್ರ. ಕೊಟ್ಟ ಮಾತಿನಂತೆ ಡಿಕೆ ಶಿವಕುಮಾರ್ ಕೇಸ್ ವಾಪಸ್ಗೆ ಯೋಚಿಸುತ್ತಿದ್ದಾರೆ. ಸಿಎಂ ಮೇಲೆ ಒತ್ತಡ ತಂದು ಹಿಂಪಡೆಯುವ ಬಗ್ಗೆ ನೋಡ್ತಿದ್ದಾರೆ. ಆದ್ರೆ ಆಗ ಅರೆಸ್ಟ್ ಮಾಡಿದವರ ಮೇಲೆ ಗಂಭೀರ ಸೆಕ್ಷನ್ಗಳನ್ನ ಹಾಕಲಾಗಿದೆ. ಎನ್ಐಎ ಕೂಡ ತನಿಖೆ ನಡೆಸುತ್ತಿದೆ. ಹೀಗಾಗಿ ಡಿಕೆಶಿ ಕಾನೂನಿನ ನೆರವಿಲ್ಲದೆ ಕೇಸ್ ವಾಪಸ್ ಪಡೆಯುವುದು ಕಷ್ಟವಿದೆ. ಆದರೆ ಬಂಧಿತರಿಗೆ ಕಾನೂನಿನ ಸಹಕಾರವನ್ನ ಮಾಡಬಹುದು. ಇನ್ನು ಡಿಕೆಶಿ ಸರ್ಕಾರದ ಮೇಲೆ ಒತ್ತಡ ತಂದು ವಾಪಸ್ ಪಡೆದರೆ ಬಿಜೆಪಿಯ ನಾಯಕರು ಸುಮ್ಮನಿರ್ತಾರ? ಖಂಡಿತ ಇಲ್ಲ. ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ. ಬೀದಿಗಿಳಿದು ಹೋರಾಟವನ್ನ ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ಲೋಕಸಭಾ ಚುನಾವಣೆಗೂ ಇದನ್ನೇ ಮಾನದಂಡವಾಗಿ ಇಟ್ಟುಕೊಂಡು ಸರ್ಕಾರದ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆಗಳಿವೆ. ಹಾಗಾಗಿ ಇದು ಚುನಾವಣೆ ಮೇಲೆ ಪರಿಣಾಮವೂ ಬೀರಬಹುದು. ಡಿಕೆ ಶಿವಕುಮಾರ್ ಅವರು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು. ಜಡ್ಜಿ ಯಾವಾಗಾದರೂ ಅಮಾಯಕರು ಅಂತ ಹೇಳೋದಕ್ಕೆ ಇವರೇನು ನ್ಯಾಯಾಧೀಶರ? ಕಾಮಾಲೆ ಕಣ್ಣಿಗೆ ಎಲ್ಲದೂ ಹಳದಿಯಾಗಿ ಕಾಣುತ್ತೆ. ಒಂದೇ ಗುಂಪಿನವರು, ಒಂದೇ ವರ್ಗದವರು ಇವರಿಗೆ ಅಮಾಯಕರಾಗಿ ಕಾಣ್ತಾರಲ್ಲ. ಅವರು ಬಾಂಬ್ ಬ್ಲಾಸ್ಟ್ ಮಾಡಿದ್ರು ಅಮಾಯಕರೇ,
ಅವರು ಪೊಲೀಸ್ ಸ್ಟೇಷನ್ ಮೇಲೆ ಆಕ್ರಮಣ ಮಾಡಿ ಅಮಾಯಕರ ಮೇಲೆ ಹಲ್ಲೆ ಮಾಡಿದರೆ ಅವರು ಇವರಿಗೆ ಬ್ರದರ್ಸ್. ಇದನ್ನ ಬಿಡಬೇಕು. ಕಾಂಗ್ರೆಸ್ ಯಾವಾಗ ಬುದ್ಧಿ ಕಲಿಯುತ್ತೆ? ಇವ್ರು ಮಾತ್ರ ನೀವು ಸರ್ಟಿಫಿಕೇಟ್ ಕೊಟ್ಬಿಡ್ತೀರಿ ಅಮಾಯಕರು ಅಂಥೇಳಿ. ಏನು ದಂಗೆಕೋರರಿದ್ದಾರೆ, ಸಮಾಜಘಾತುಕ ಶಕ್ತಿಗಳೇನಿದ್ದಾರೆ, ಅದನ್ನು ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿತ್ತು ಆ ಸಂದರ್ಭದಲ್ಲಿ. ಆದರೆ ಇವತ್ತು ಈ ಸರ್ಕಾರದ ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ. ಏನಂದರೆ ಅಲ್ಲಿರ್ತಕ್ಕಂಥ ಅಮಾಯಕರನ್ನ ಬಿಡುಗಡೆ ಮಾಡೋದಕ್ಕೆ, ಅಮಾಯಕರಿಗೆ ತೊಂದರೆ ಆಗದಂಥ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ನಮ್ಮ ಸರ್ಕಾರ ಯೋಚನೆ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನೇನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇದು ಏನು ತೋರಿಸ್ತದೆ ಅಂತಂದರೆ ಸಮಾಜಘಾತುಕರನ್ನು, ದಂಗೆಕೋರರನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸ್ಪಷ್ಟವಾಗಿ ಸರ್ಕಾರ ಮಾಡ್ತಾ ಇದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಇವತ್ತು ಡಿ.ಕೆ. ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಇದನ್ನು ನಾವು ಖಂಡಿಸ್ತೇವೆ. ಒಟ್ಟಿನಲ್ಲಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಪೋಷಕರು ಡಿಜೆ ಹಳ್ಳಿ ಕೇಸು ವಾಪಸ್ಗೆ ಮನವಿ ಸಲ್ಲಿಸಿದ್ದಾರೆ. ಹಿಂದೆ ಕೊಟ್ಟ ಮಾತಿನಂತೆ ಡಿಕೆಶಿ ಕೂಡ ಕೆಲವರ ಮೇಲಿನ ಕೇಸು ವಾಪಸ್ಗೆ ಯೋಚಿಸುತ್ತಿದ್ದಾರೆ. ಒಂದು ವೇಳೆ ಸರ್ಕಾರ ಏನಾದರೂ ವಾಪಸ್ ಪಡೆದದ್ದೇ ಆದರೆ ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತದೆ. ಇದರ ಜೊತೆಗೆ ಲೋಕಸಭಾ ಚುನಾವಣೆಯಲ್ಲೂ ಹಿನ್ನಡೆ ಕಾಣಬೇಕಾಗುತ್ತದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ಕೆಜೆಹಳ್ಳಿ ಡಿಜೆಹಳ್ಳಿ ಈ ಪ್ರಕರಣ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯವನ್ನ ಒಂದು ಕ್ಷಣ ಬೆಚ್ಚಿ ಬೀಳಿಸಿದಂತಹ ಒಂದು ಗಲಭೆಯ ಪ್ರಕರಣ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ಬ ಶಾಸಕರು, ಆಗ ಆಗಿದ್ದಂತಹ ಶಾಸಕರ ಮನೆ ಮೇಲೆ ಹೋಗಿ ರಾತ್ರೋರಾತ್ರಿ ಬೆಂಕಿ ಹಚ್ತಾರೆ, ಧ್ವಂಸ ಮಾಡ್ತಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಅದು ನಂಬಕ್ಕೆ ಸಾಧ್ಯ ಆಗುತ್ತೆ? ಆ ಥರದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದ್ದು 2021ರಲ್ಲಿ ನಡೆದಂತಹ ಒಂದು ಘಟನೆ. ಆ ಘಟನೆಯಲ್ಲಿ ಸಾಕಷ್ಟು ಯುವಕರಿದ್ರು. ಅದರಲ್ಲಿ ಆಗ್ಲೇ 6 ತಿಂಗಳು ಶಿಕ್ಷೆಯನ್ನು ಅನುಭವಿಸಿ 29 ಜನರನ್ನ ರಿಲೀಸ್ ಕೂಡ ಮಾಡಿದ್ರು. ಆದ್ರೆ ಅಷ್ಟೇ ಅಲ್ಲ, ಇನ್ನೂ 21 ಜನರನ್ನ ಈಗಾಗಲೇ ಬಂಧಿಸಿಟ್ಟಿದ್ದಾರೆ. ಆ ವಿಚಾರ ಗೊತ್ತಿದೆ. ಬಟ್ ಎಲ್ಲೋ ಕಾಂಗ್ರೆಸ್ ಸರ್ಕಾರ ಬಂದಾಗ ಅಥವಾ ಕಾಂಗ್ರೆಸ್ನವರು ಮುಸ್ಲಿಮರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ, ಹಿಂದೂಗಳನ್ನ ಕಡೆಗಣಿಸ್ತಾರೆ ಅನ್ನೋದು ಒಂದು ಹಣೆ ಪಟ್ಟಿನೇ ಇದೆ ಅವರಿಗೆ. ಅದು ಯಾವಾಗ ಬದಲಾಗುತ್ತೋ ಅಥವಾ ಬದಲಾಗೋದೇ ಇಲ್ವೋ ಗೊತ್ತಿಲ್ಲ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಒಂದು ಜನರ ಬಳಿ ಹೋಗಿ ಅವರ ಒಂದು ಅಹವಾಲುಗಳನ್ನು ಸ್ವೀಕರಿಸುವಂತಹ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಇವತ್ತು ಒಂದಷ್ಟು ಜನ ಬಂದಿದ್ದು ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಗಲಭೆಯಲ್ಲಿ ಪಾತ್ರರಾಗಿದ್ರಲ್ಲ ಆ ಫ್ಯಾಮಿಲಿಯವರು. ಅವ್ರು ಬಂದು ನಮ್ಮ ಮಕ್ಕಳು ಅಥವಾ ನನ್ನ ತಮ್ಮ, ನನ್ನ ಎಲ್ಲರೂ ನಿರಪರಾಧಿಗಳೇ, ಅವ್ರು ಯಾರೂ ಕೂಡ ಅಪರಾಧ ಮಾಡುವಂತಹ ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಬೇರೆ ಯಾರೋ ಮಾಡಿದಕ್ಕೆ ಇವರು ಬಲಿಪಶುಗಳಾಗಿದ್ದಾರೆ, ಅಮಾಯಕರು ಅವರು, ಅವರನ್ನ ಬಿಡುಗಡೆ ಮಾಡಿ ಅಂತ. ಇವತ್ತೇನಲ್ಲಿ ಡಿ.ಸಿ.ಎಂ ಮುಂದೆ ಕೇಳಿದಾರಲ್ಲ, ಇಷ್ಟೇ ಅಲ್ಲ, ಹಿಂದೆ ಪತ್ರಗಳನ್ನೇ ಬರೆದಿದ್ದಾರೆ ಶಾಸಕರು. ಹಿಂದೆ ತನ್ವೀರ್ ಸೇಠ್ ಅವರು ಕೂಡ ಪತ್ರವನ್ನ ಬರೆದಿದ್ರು. ಅದರಲ್ಲಿ ಮೆನ್ಷನ್ ಮಾಡಿದ್ರು, ಇಲ್ಲಿ ಏನ್ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಆಗಿತ್ತು ಅದರ ಜೊತೆಗೆ ಶಿವಮೊಗ್ಗ ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಮೈಸೂರು ಭಾಗ ಆಗಿರ್ಬೋದು, ಇಲ್ಲೆಲ್ಲ ಗಲಭೆಗಳು ನಡೆದಿತ್ತಲ್ಲ, ಅವ್ರನ್ನೆಲ್ಲ ಅಮಾಯಕರುಗಳನ್ನ ಅಂದ್ರೆ ಚಿಕ್ಕವರೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರನ್ನ ಬಿಟ್ಟು ಬಿಡಿ ಅಂತ. ಅಷ್ಟೊಂದು ಗಲಭೆಗೆ ಕಾರಣ ಆಗಿದ್ದವ್ರನ್ನ ಅಮಾಯಕರು ಅಂತ ನೀವು ಹೆಂಗ್ ಹೇಳ್ತೀರಾ ಸ್ವಾಮಿ ಅಂತಾನೆ ತುಂಬಾ ಜನ ಕೇಳಿದ್ರು. ಬಟ್ ಅಲ್ಲಿ ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಅವ್ರು ಯಾರೇ ಆಗಿರ್ಲಿ, ಅಮಾಯಕರಾಗಿರ್ಲಿ, ಅವ್ರು ಚಿಕ್ಕವರಾಗಿರ್ಲಿ, ದೊಡ್ಡವರಾಗಿರ್ಲಿ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಒಂದೇ ಬರ್ತಾರೆ. ಸೊ ಕಾನೂನು ಅವರಿಗೆ ಶಿಕ್ಷೆ ಕೊಟ್ಟಿದೆ, ಆ ಶಿಕ್ಷೆ ಮುಗಿಯೋವರೆಗೂ ಕೂಡ ಅವರನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ನೀವು ಶಾಸಕರು ಪತ್ರನಾದ್ರೂ ಬರೀರಿ, ನೀವು ಏನೇ ಒಮ್ಮತವನ್ನ ಸೂಚಿಸಿದ್ರು ಕೂಡ ಆ ಒಂದು ಕೇಸ್ ವಾಪಸ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದ್ರ ನಡುವೆನೇ ಈಗ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ 21 ಆರೋಪಿಗಳ ಬಿಡುಗಡೆಗೆ ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಒಂದು ಕಡೆ ಕರಸೇವಕರನ್ನ ಅಂದ್ರೆ ಹಳೆಯ ವಿಲೇವಾರಿ ಕೇಸ್ಗಳ ವಿಲೇವಾರಿ ಆಗ್ತಾ ಇದೆ, ಕರಸೇವಕರನ್ನ ಬಂಧಿಸ್ತಿದ್ದಾರೆ. ಅಂಥದ್ರಲ್ಲಿ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆ ಪ್ರಕರಣದ ಆರೋಪಿಗಳನ್ನ ಬಿಡುಗಡೆಗೊಳಿಸಿ ಅಂತ ಸರ್ಕಾರ ಚಿಂತನೆ ನಡೆಸ್ತಾ ಇದೆಯಲ್ಲ, ಬಿಡುಗಡೆಗೊಳಿಸಬೇಕು ಅನ್ನುವಂಥದ್ದು ಅವರ ಮೈಂಡಿಗೆ ಬಂದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಈಗ ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ. ಗೊತ್ತಿಲ್ಲ ಸರ್ಕಾರದ ನಿರ್ಧಾರ ಏನು, ಖಂಡಿತ ಬಿಡಿಸ್ತಾರಾ ಅಥವಾ ಇದ್ರಲ್ಲೇನಾದ್ರೂ ಗೊಂದಲಗಳಿದೆ ಅದನ್ನ ಪರಿಹರಿಸ್ತಾರಾ ಅಂತ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ವೆಯ್ಟ್ ಮಾಡಿ ನೋಡ್ಬೇಕಷ್ಟೇ.